ಹಲೋ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಕಲರ್ಫುಲ್ ಕನ್ನಡ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅನ್ನ ಮಾಡುವ ನಮಸ್ಕಾರಗಳು. ಇವತ್ತಿನ ರುಚಿಕರವಾದ ರೆಸಿಪಿ ಪ್ಯೂರ್ ವೆಜ್ ಕಬಾಬ್. ಏನಪ್ಪ ಇದು ಪ್ಯೂರ್ ವೆಜ್ ಕಬಾಬ್ ಅಂತೀರಾ? ಏನಿಲ್ಲ ವೀಕ್ಷಕರೇ, ಇದು ಮಿಲ್ ಮೇಕರ್ ಸೋಯಾ ಚಂಕ್ಸಿಂದ ಮಾಡುವ ಕಬಾಬ್ ವೀಕ್ಷಕರೇ. ತುಂಬ ಅದ್ಭುತವಾದ ಟೇಸ್ಟಿಯ ರುಚಿ ಈ ಕಬಾಬ್ ವೀಕ್ಷಕರೇ. ಈ ಸೋಯಾ ಚಂಕ್ಸ್ ಕಬಾಬ್ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನಾವಿಲ್ಲಿ 100 ಗ್ರಾಮ್ ಸೋಯಾ ಚಂಕ್ಸ್ ಅಂತ ತೊಗೊಂಡಿದ್ದೀವಿ. ಈ ರೀತಿಯಲ್ಲಿ ತೊಗೊಂಡಿಟ್ಕೊಳ್ಳಿ, ಒಂದು ಬಟ್ಟಲು ಅಷ್ಟರಲ್ಲಿ. ಈ ಕಬಾಬು ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ, ತುಂಬ ಟೇಸ್ಟಿಕರವಾಗಿರುತ್ತೆ, ಅದ್ಭುತವಾದ ಟೇಸ್ಟಿ ಕೂಡ ಹೌದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಮತ್ತೇಕೆ ತಡ, ಕಬಾಬ್ ಮಾಡೋ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 1 ಲೋಟ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಬಲ್ಸ್ ಬರೋವರೆಗೂ ಕುದಿಸ್ಬೇಕಾಗುತ್ತೆ. ಈ ರೀತಿ ಕುದಿಸೋಣ. ಈ ರೀತಿ ಕುದಿಸಿದ ನಂತರ ಸೋಯಾ ಚಂಕ್ಸನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ಹಾಕಿದ 30 ಸೆಕೆಂಡಲ್ಲಿ ಗ್ಯಾಸನ್ನು ಆಫ್ ಮಾಡಿ. ಆಫ್ ಮಾಡ್ಕೊಂಡ ನಂತರ ಈ ರೀತಿಯೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸನ್ನು ಆನ್ ಇಟ್ಟು ಕುದಿಸ್ಕೋ ಹೋಗಬೇಡಿ. ಬರೀ ನೀರಲ್ಲಿ ಹಾಕಿ ಇದು ಮಾಡಿದ್ರೆ ಸಾಕು. ಬಿಸಿ ನೀರಲ್ಲಿ ಇರೋದು ಈ ರೀತಿ ಬಬಲ್ಸ್ ಬಂದ ಬಿಸಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ ವೀಕ್ಷಕರೇ. ತಣ್ಣಗಾದ ನಂತರ ಹಾಗೆ ಈ ರೀತಿಯಲ್ಲಿ ಇದರಲ್ಲಿರುವಂಥ ನೀರನ್ನು ಕೂಡ ಹಿಂಡಿ ಒಂದು ಬಟ್ಟಲಿಗೆ ತೆಕ್ಕೊಂಡು ಇಟ್ಕೊಂಡಿರಿ. ಈಗ ನಾವಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ವಿ. ಅದಕ್ಕೆ 1/4 ಕಪ್ಪು ಕಾರ್ನ್ಫ್ಲವರ್ ಬೆರೆಸ್ತಾ ಇದ್ದೀವಿ. ನಂತರ ಒಂದು 1/4 ಕಪ್ಪು ಮೈದಾ ಹಿಟ್ಟು ಕೂಡ ಬೆರೆಸ್ತಾ ಇದ್ದೀವಿ ವೀಕ್ಷಕರೇ. ಈ ರೀತಿ ಬೆರೆಸ್ಕೊಳ್ಳಿ. ನಂತರ 1 ಟೀ ಸ್ಪೂನು ಚಿಲ್ಲಿ ಪೌಡರು, ಅರ್ಧ ಟೀ ಸ್ಪೂನು ಅರಿಶಿಣ, 1 ಟೀ ಸ್ಪೂನು ಗರಂ ಮಸಾಲ, ಹಾಗೆ 2 ಟೀ ಸ್ಪೂನು ಹಸಿಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸ್ತಾ ಇದ್ದೀವಿ. 2 ಟೀ ಸ್ಪೂನು ಬೆರೆಸ್ಕೊಳಕ್ಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸಿ ವೀಕ್ಷಕರೇ. ಈ ರೀತಿ ಬೆರೆಸಿ ನಂತರ ನಾವಿಲ್ಲಿ 1/4 ಕಪ್ಪು ಮೊಸರು ಕೂಡ ಬೆರೆಸ್ಬೇಕಾಗುತ್ತೆ ವೀಕ್ಷಕರೇ. ಬೆರೆಸಿ ನಂತರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಂಬಿದ್ರೆ ಸ್ವಲ್ಪ ಮೊಸರು ಕೂಡ ಬೆರೆಸ್ಕೋಬೋದು ಅಥವಾ ಸ್ವಲ್ಪ ನೀರು ಕೂಡ ಬೆರೆಸ್ಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಮಸಾಲೆ ಮತ್ತು ಚಿಲ್ಲಿ ಪೌಡರು, ಕಾರ್ನ್ಫ್ಲವರು, ಅರಿಶಿಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಮೊಟ್ಟೆ, ಚಿಕನ್ ಇಲ್ಲದೆ ರುಚಿಕರವಾದ ಕಬಾಬ್ ಮಾಡುವ ವಿಧಾನ ಅದ್ಭುತವಾದ ಟೇಸ್ಟಿ ಕೂಡ ಹೌದು ವೀಕ್ಷಕರೇ. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಕೂಡ ಬೆರೆಸ್ಕೊಳ್ಳಿ. ಈ ರೀತಿ ಬೆರೆಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಸ್ವಲ್ಪ ಪೇಸ್ಟ್ ಥರ ತೆಳುವಾಗಿರಬೇಕು ಅಲ್ವಾ. ಈ ರೀತಿಯಲ್ಲಿ ಚೆನ್ನಾಗಿ ಪೇಸ್ಟ್ ಆದ ನಂತರ ನಾವು ಸೋಯಾ ಚಂಕ್ಸ್ ತೆಗೆದುಕೊಂಡಿದ್ವಲ್ಲ ಅದು ಕೂಡ ಇದಕ್ಕೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಯಂಕಾಲ ಟೀ ಜೊತೆಯಲ್ಲಿ ಈ ರೀತಿಯ ಕಬಾಬ್ ಇದ್ದರೆ ತುಂಬ ರುಚಿಕರವಾಗಿರುತ್ತಲ್ಲ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಚೆನ್ನಾಗಿ ನೆನೆಸಿಡಿ. ಈ ರೀತಿ ಮುಚ್ಚಿ ಒಂದು ಪಾತ್ರೆಯಲ್ಲಿ ಮುಚ್ಚಿ ಇಟ್ಕೊಂಡಿದ್ದೀರಿ ವೀಕ್ಷಕರೇ. ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ. ಅರ್ಧ ಗಂಟೆ ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ಓಪನ್ ಮಾಡ್ಕೊಂಡ ನಂತರ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಡೀಪ್ ಫ್ರೈ ಮಾಡೋಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆ ಹಾಕೊಂಡ ನಂತರ ಒಂದೊಂದಾಗಿ ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ. ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಕರವಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತುಂಬ ಮಸಾಲೆ ಭರಿತವಾದ ಕಬಾಬ್ ಕೂಡ ಹೌದು ವೀಕ್ಷಕ. ಗ್ಯಾಸು ಮೀಡಿಯಂ ಫ್ಲೇಮಲ್ಲಿ ಇರಲಿ ವೀಕ್ಷಕರೇ. ಯಾಕಂದರೆ ಜಾಸ್ತಿ ಹೊತ್ತಿರೋದ್ರೆ ಸುಡುತ್ತೆ, ಯಾಕಂದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಚೆನ್ನಾಗಿ ಫ್ರೈ ಆಗಲಿ, ಡೀಪ್ ಫ್ರೈ ಆಗಬೇಕಾಗುತ್ತೆ. ಚೆನ್ನಾಗಿ ನಿಧಾನಕ್ಕೆ ಆದರೆ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲೆಲ್ಲಿ ಜಾಗ ಇದೆ ಅದ್ರ ರೀತಿ ಎಲ್ಲ ಒಂದೊಂದು ಹಾಕ್ಕೊಳ್ಳಿ. ಈ ರೀತಿ ಒಂದು ಸರ್ತಿ ಸೆಟ್ಟಾದ ನಂತರ ಒಂದು ಸರ್ತಿ ತಿರ್ಸ್ಕೊಳ್ಬೇಕಾಗತ್ತೆ. ನಿಧಾನಕ್ಕೆ ತಿರ್ಸ್ಕೊಳ್ಳಿ. ಈ ರೀತಿಯ ಕಬಾಬ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಹೇಗಿದ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟು ನಮಗೆ ಸ್ಫೂರ್ತಿ. ಇನ್ನೂ ಒಳ್ಳೆಯ ವಿಡಿಯೋ ಮಾಡಲು ನೋಡಿ. ತುಂಬ ಅದ್ಭುತವಾದ ಟೇಸ್ಟಿಕರವಾದ ರುಚಿ ಕಬಾಬ್ ಈಗ ರೆಡಿ ವೀಕ್ಷಕರೇ. ಈ ರೀತಿಯಲ್ಲಿ ಫ್ರೈ ಆದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿರಿ. ಇದು ಆರೋಗ್ಯಕರ ರೆಸಿಪಿಯೂ ಕೂಡ ಹೌದು. ಈ ಸೋಯಾ ಚಂಕ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದ್ಭುತವಾದ ಟೇಸ್ಟಿಯ ಸೋಯಾ ಚಂಕ್ಸ್ ರೆಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದ್ಭುತವಾದ ಗರಿಗರಿಯಾದ ಕಬಾಬು ರೆಡಿ ವೀಕ್ಷಕರೇ. ಈ ರೀತಿಯಲ್ಲಿ ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿರಿ. ಅದಕ್ಕೆ ಕಾಂಬಿನೇಷನ್ ಆಗಿ ನಿಂಬು ಮತ್ತು ಈರುಳ್ಳಿ ಕೂಡ ಹೌದು. ಹಾಗೆ ಚಿಲ್ಲಿ ಸಾಸು, ಟೊಮೊಟೊ ಸಾಸು ಕಾಂಬಿನೇಷನ್ ತುಂಬ ಅದ್ಭುತವಾದ ಟೇಸ್ಟಿ ಕಬಾಬು ಈ ಸೋಯಾ ಚಂಕ್ಸ್ ಕಬಾಬ್. ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ ವೀಕ್ಷಕರೇ. ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿ ಜೊತೆಗೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.